ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಬೆಳಗಿನ ಜಾವ 5 ಗಂಟೆಗೆ ಎದ್ದು ಫ್ರೆಶ್ ಆಗಿ ನಾನು ಧರ್ಮಸ್ಥಳ ಪ್ರಸಾದ ತಿಂದ್ಕೊಂಡು ಅದರ ಆಶೀರ್ವಾದ ಜೊತೆಗೆ ನಾವು ಹೊರಟು ರೆಡಿಯಾಗಿ ಮಿರರ್ ಮುಂದೆ ನಿಲ್ಲಷ್ಟೊಳಗೆ ಸುಮಾರು 5:30 ಆಗಿತ್ತು. ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ದಯವಿಟ್ಟು ಎಲ್ಲ ರೈತರು ಶೂನ ಯೂಸ್ ಮಾಡಿ, ಅದು ನಿಮ್ಮ ಸೇಫ್ಟಿಗೋಸ್ಕರ. ನಾನು ಶೂ ಹಾಕ್ಕೊಂಡು ಕಂಪ್ಲೀಟ್ ರೆಡಿಯಾಗಿ ಅಪ್ಪನ ಹತ್ರ ಹೊರಟೆ. ಅಪ್ಪ ಕೆಲಸಕ್ಕೆ ಬೇಕಾಗಿರೋ ಕುಡ್ಲು ಮತ್ತು ಕತ್ತಿನ ಮಿಷಿನಲ್ಲಿ ನೀಟಾಗಿ ಈ ರೀತಿ ಉಜ್ಜಿ ರೆಡಿ ಮಾಡಿದರು. ಇದನ್ನ ತಗೊಂಡು ನಾನು ಮತ್ತು ನಮ್ಮ ಅಣ್ಣ ನಮ್ಮ ಫ್ರೆಂಡ್ ಮನೆ ಕಡೆ ಹೊರಟ್ವಿ. ನಮ್ಮ ಪುಣ್ಯಕ್ಕೆ ನಮ್ಮ ಪುಣ್ಯಾತ್ಮ 6:30ಗೆ ಹೊರಟು ರೆಡಿಯಾಗಿ ಬರ್ತಾಯಿದ್ದ. ಅವನ್ನ ಕರ್ಕೊಂಡು ನಾವು 3 ಜನನೂ ಹೊಲದ ಕಡೆ ಹೊರಟ್ವಿ. ನಾವು 3 ಜನ ಹೊರಟು ಹೋಗೋಷ್ಟರೊಳಗೆ ಸುಮಾರು 6:45 ಆಗಿತ್ತು. ಸ್ವಲ್ಪ ಬೇಗ ಹೊರಟ್ವಿ. 6:45 ಆಗಿದ್ರೂ ಸೇಮ್ 5 ಗಂಟೆಯಲ್ಲಿ ಯಾವ ರೀತಿ ಚಳಿ ಇರುತ್ತೆ ಅದೇ ಚಳಿ, ಅದೇ ಮಂಜು ಕಮ್ಮಿ ಆಗಿರಲಿಲ್ಲ. ರೋಡೆಲ್ಲ ಬ್ಲಾಕ್ ಆಗಿತ್ತು. ಕಾಫಿ ಟೀ ಕುಡಿಯೋಣ ಅಂದರೆ ಒಂದೇ ಅಂಗಡಿ ಓಪನ್ ಇರಲಿಲ್ಲ. ಕೊನೆಗೂ ಹೊಲಕ್ಕೆ ತಲುಪಿದ್ವಿ. ನನ್ನಿಂದ ಕಾಣಿಸ್ತಿರೋ ಈ ಜೋಳ ಕಡಿಯೋದೇ ನಮ್ಮ ಕೆಲಸ ಆಗಿತ್ತು. ನನ್ನ ಫ್ರೆಂಡು ನೀಟಾಗಿ ಕಲ್ಲಲ್ಲಿ ಕುಡ್ಲನ್ನ ಉಜ್ಕೊಂಡು ಶಾರ್ಪ್ ಮಾಡ್ಕೋತಾ ಇದ್ದ. ನಮ್ಮಣ್ಣ ನಾನೇನು ಕಮ್ಮಿ ಅಂತ ಅವನು ಶಾರ್ಪ್ ಮಾಡ್ಕೋತಾ ಇದ್ದ. ಬಟ್ ನನಗೆ ಈ ಶಾರ್ಪೇ ಸಾಕಾಗಿತ್ತು. ತಗೊಂಡು ಕೆಲಸಕ್ಕೆ ರೆಡಿ ಆದ್ವಿ. ನಾವು ಕೆಲಸ ಮಾಡಿ ಅರ್ಧ ಗಂಟೆ ಆದಮೇಲೆ ನನ್ನ ಫ್ರೆಂಡು ಮತ್ತು ಅವರಪ್ಪ ಆಗ ಬಂದರು. ಹಾಲು ಕರೆದು ಡೈರಿಗೆ ಹಾಕಿ ಬರೋಷ್ಟೊಳಗೆ ಸ್ವಲ್ಪ ಟೈಮ್ ಆಗಿತ್ತು. ಅಷ್ಟೊತ್ತಿಗೆ ಅಲ್ಲೇ ಪಕ್ಕದ ಹೊಲದಲ್ಲಿ ಮರ್ಗೆಣ್ಸು ಹಾಕಿದ್ದೆ. ಮರ್ಗೆಣ್ಸು ಕೀಳೋರು ಮರ್ಗೆಣ್ಸು ಕೀಳ್ತಾ ಇದ್ದೀವಿ ಅಂತ ಫೋನ್ ಮಾಡಿದರು. ಅಲ್ಲಿಗೆ ಹೋಗೋಷ್ಟರೊಳಗೆ ಸುಮಾರು 1/4 ಭಾಗ ಕಿತ್ತು ಮುಗಿಸ್ತಾಯಿದ್ರು. ಈ ರೀತಿ ಕಿತ್ತುಬಿಟ್ಟು ಗುಡ್ಡೆ ಹಾಕಿದರು. ಇದನ್ನು ನೀಟಾಗಿ ಫಿಲ್ಟ್ರು ಮಾಡಿ ಅಜ್ಜ ಅದನ್ನು ಚೀಲ ತುಂಬ್ತಾಯಿದ್ರು. ಕುಡಿಯೋಕ್ಕೆ ನೀರು ಬೇಕು ಅಂದರು. ಅವರಿಗೆ ನೀರು ಕೊಟ್ಟು ಬರೋಷ್ಟರೊಳಗೆ ನಮ್ಮ ಅಣ್ಣ ಹೋಟೆಲ್ಗೆ ಹೋಗಿ ತಿಂಡಿ ತಂದಿದ್ದ. ನಾವು 5 ಜನನೂ ತಿಂಡಿ ಮಾಡೋಷ್ಟರೊಳಗೆ 1/4 ಭಾಗ ಕೆಲಸ ಮುಗಿಸಿದ್ವಿ. ಕೊನೆಗೂ 3/4 ಭಾಗ ಕೆಲಸ ಮುಗಿಸೋಷ್ಟರೊಳಗೆ 1:30 ಆಗಿತ್ತು. ಮನೆ ಕಡೆ ಹೊರಟ್ವಿ. ನನ್ನಿಂದೆ ಆಗ ಕಾಣಿಸ್ತಿದ್ದ ಜೋಳ ಫುಲ್ಲು ನೆಲ ಸಮ. ಕೊನೆಗೂ ಊಟಕ್ಕೆ ಹೋಗ್ಬೇಕಾದ್ರೆ ರೈತರು ಬೆಳೆದಿದ್ದ ಕಲ್ಲಂಗಡಿನ ಒಂದು ಕದ್ದು ಇಬ್ಬರು ತಿಂದ್ಕೊಂಡ್ವಿ. ಊಟ ಮಾಡಿ ಮುಗಿಸಿ ಬರೋಷ್ಟರೊಳಗೆ ಕಾಟಿಂಗಿಗೆ ಟ್ಯಾಕ್ರು ಬೇಕು ಅಂದರು. ಅವರಿಗೆ ಟ್ಯಾಕ್ರು ತೊಗೊಂಡೋಗಿ ನಿಲ್ಲಿಸ್ಕೊಟ್ವಿ. ಅವರು ಎಲ್ಲನೂ ತುಂಬಿ ಲೋಡ್ ಮಾಡೋಷ್ಟರೊಳಗೆ ಸುಮಾರು 6:30 7 ಗಂಟೆ ಆಯಿತು. ಅವ್ರು ತುಂಬವರೆಗೂ ವೆಯ್ಟ್ ಮಾಡಿ ಆದಮೇಲೆ ನಾನು ಮತ್ತು ನಮ್ಮ ಫ್ರೆಂಡು ಮನೆ ಕಡೆ ಹೊರಟ್ವಿ. ನಾನು ಯಾಕೆ ನಿಮಗೆ ಶೂ ಹಾಕ್ಕೊಳ್ಳಿ ಅಂತ ಹೇಳ್ತಿದ್ದೆ ಅಂದರೆ, ಈ ನಮ್ಮ ನಾಗಪ್ಪ ಒಂದು ಸತಿ ನಿಮಗೆ ಪ್ರಸಾದ ಕೊಟ್ಟರೆ ನೀವು ಡೈರೆಕ್ಟು ಕೈಲಾಸ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಶೂ ಹಾಕ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.